ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇಟ್ಸ್ ಕಾಸಸ್ ಕ್ಯಾನ್ಸರ್. No animals were harmed during the making of this film. ಅಮ್ಮ ಅಮ್ಮ ನಂಗೊಂದು ಕತೆ ಹೇಳಮ್ಮ, ನಿದ್ರೇನೆ ಬರ್ತಾ ಇಲ್ಲ. ಯಾವ ಕತೆ ಹೇಳಪ್ಪ? ಪುಣ್ಯಕೋಟಿ ಕತೆ ಹೇಳ? ಪುಣ್ಯಕೋಟಿ ಕತೆ ನೆನ್ನೆನೇ ಹೇಳ್ದೆ ಅಲ್ಲಮ್ಮ, ಇವತ್ತೇನಾದರೂ ಬೇರೆ ಹೇಳು. ಹೌದಾ? ಯಾವ ಕತೆ ಹೇಳಿ ನನ್ನ ಮುದ್ದು ಕಂದನಿಗೆ? ಹಾಂ ಸರಿ, ಒಂದು ಕತೆ ಹೇಳ್ತೀನಿ, ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊ ಆಯ್ತಾ? ಸರಿ ಅಮ್ಮ, ಆಯಿತು. ಒಂದು ಊರಲ್ಲಿ ಒಬ್ಬ ದನ ಮೇಯ್ಸೋನಿದ್ನಂತೆ. ಅವನ ಹೆಸರು ಸೀನಪ್ಪ. ನೋಡಿ, ನಿಮ್ಮ ಆಹಾರನ ಗುದ್ದಾಡದೆ ಜಗಳ ಮಾಡದೆ ತಿನ್ನಬೇಕು, ಆಯಿತಾ? ಆಮೇಲೆ ಅಕ್ಕಪಕ್ಕ ರೈತರ ಜಮೀನ ತುಳಿಯೋದಾಗಲಿ ತಿನ್ನೋದಾಗಲಿ ಮಾಡಬಾರ್ದು, ಸರಿನಾ? ಬೆಳಗ್ಗೆ ಕೊಟ್ಟಿಗೆಯಿಂದ ಹೇಗೆ ಸಾಲಾಗಿ ಬಂದರೋ ಅದೇ ಥರ ಸಾಲಾಗಿ ಹೋಗ್ಬೇಕು, ಆಯಿತಾ? ಬಾ ಬಾ ಬಾ, ಈ ಕಡೆ ಬರ್ರಿ. ಏಯ್, ಹೊಟ್ಟೆ ತುಂಬ ತಿನ್ನಿ. ನೀರು ಕುಡಿತೀಯಾ? ಬೇಡವಾ? ಸರಿ, ನನ್ನ ಮುತ್ತು ಕಲ್ಲ. ಬರಲಿ ನನ್ನ ಮಗ ಬಡವ ಅಂತ ಬಂದ, ಕೆಲಸ ಕೊಡಿಯಿಂದ ಕೆಲಸ ಕೊಟ್ಟೆ. ಈಗ ಅವನ ಕೆಲಸನು ನಾನೇ ಮಾಡ್ಬೇಕಾ? ಬರಲಿ ನನ್ನ ಮಗ, ಚಮಡ ಸುಲಿತೀನಿ. ಬರಲಿ ಬರಲಿ ನನ್ನ ಮಗ, ಬರಲಿ ಅವನು. ನಡೀರಿ ನಡೀರಿ, ನಡೀರಿ, ಹೋಗೋಣ ಮನೆಗೆ. ಬಾ. ಏಯ್ ಅಪ್ಪ, ಬೀಗ ಹಾಕಿದ್ದಾರೆ. ಹೊಟ್ಟೆ ಬೇರೆ ಇದೆ. ಏನು ಮಾಡಿ ಅಪ್ಪ, ಅಷ್ಟೇ ಮೈಕೆಲ್ಲ ನೋಡ್ತಾ ಇದೆಯಲ್ಲಪ್ಪ. ಬಂದ್ಯಲ್ಲ ಬಂದ್ಯಲ್ಲ, ಎಲ್ಲೋಗಿದ್ಲೋ ದನ ಮೇಯ್ಸಕ್ಕೆ. ಚೌಡಯ್ಯ, ಎಲ್ಲರ ಮನೆ ಹಸುಗಳು ಬಂದವೆ, ನಮ್ಮ ಮನೆ ಹಸುಗಳು ಬಂದಿಲ್ಲ. ಸಂಜೆ ಒಳಗೆ ನಮ್ಮ ಮನೆ ಹಸುಗಳು ಏನಾದ್ರು ಬಂದಿಲ್ಲ ಅಂದ್ರೆ ಆಗ ನಿನಗೈತೆ. ಅಲ್ಲ ಕಂಡ, ಎಲ್ ಬಿಟ್ಟು ಬಂದದನ? ಅಯ್ಯೋ, ಎಲ್ಲಿ ಬಿಟ್ಟು ಬಂದದನ? ಎಲ್ಲೋದ್ವು? ಹೊಟ್ಟೆ ಸಿಗ್ತದೆ ಅಣ್ಣ. ಹೊಟ್ಟೆ ಸಿತಾ ಇದೀಯಾ? ನನ್ನ ಹೊಟ್ಟೆ ಮೇಲೆ ಹೊಡೆಯಕ್ ಬಂದಲು. ಹೋಗೋ 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 ಹೋಗೋ. ಈ ಪೆದ್ದನ ಮಗ ಇನ್ನು ಏನೇನ್ ಮಾಡ್ತಾನೋ. ಹೈ ಹೈ, ನಡಿಲ್ಲ ನಡಿಲ್ಲ. ಗೌರಿ, ನಮ್ಮ ಹೊಲ ಎಲ್ಲ ತಿಂದು ಹಾಳು ಮಾಡಿದೆ ಹಸು. ಸಾಯಿಸೋ ಅಷ್ಟು ಕೋಪ ಇದೆ ನನಗೆ. ಇದೆ 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 ಅದಕ್ಕೆ. ಓ, ಕುಮಾರಣ್ಣ ಬಂದ್ರು. ಏ ನಗ ನಿಲ್ಸೋ, ಬರ್ರಿ ಕುಮಾರಣ್ಣ, ಕುತ್ಕೊಳ್ರಿ. ಏನ್ ಸಮಾಚಾರ? ಗೌಡ್ರೆ, ಊರೆಲ್ಲ ಸುತ್ತೆ ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ನಿಮ್ಮನ್ನೇ ನಂಬ್ಕೊಂಬಂದಿದ್ದೀನಿ. ಇದು ಒಂದನ್ನು ರಿಜಿಸ್ಟರ್ ಮಾಡ್ಕೊಡಿ ಗೌಡ್ರೆ. ಏ ಕುಮಾರಣ್ಣ, 24 ಗಂಟೆ ಒಳಗೆ ನಿನ್ನ ಜಮೀನು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಕೇಳೋ, ಈ ಸುತ್ತಮುತ್ತ ಹಳ್ಳಿಗೆಲ್ಲ ಈ ರುದ್ರೇಗೌಡ ಏನು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಲೆ ಕೆಡ್ಸ್ಕೋಬೇಡ. ಎತ್ತೋ ಕೊಡಿ. ಏಯ್ ನಗ, ಯಾರ ಇವನು? ಮುರುಡೇಶ್ವರ ದೇವಸ್ಥಾನದ ಎದುರುಗಡೆ ಇರೋ ಭಿಕ್ಷುಕನ ತರ ಕಾಣಿಸ್ತಾನಲ್ಲೋ. ಗೌಡ್ರೆ, ಈ ದನ ಕಾಯೋನ್
ಸುಮ್ಮನೆ ಅನ್ನಿಸ್ತದೆ ಗೌಡ್ರೆ. ದನ ಕಾಯೋನೋ ಭಿಕ್ಷುಕನ ಹೊಡ್ದೋಡ್ಸಲ ನಡಿಯೋ ನಡಿಯೋ ಏಯ್, ಏಯ್, ನಡೆ, ಏಯ್. ಗೌಡ್ರೆ ಗೌಡ್ರೆ ಗೌರಿ ಬಿಟ್ಬಿಡ್ರಿ ಗೌರಿ. ಓ ನಿಂದೇನು ದನ? ಏಯ್ ಸೋಳ ಮಗನೇ, ಏಯ್. ನಾನ್ ತಪ್ಪು ಮಾಡಿದ್ದು. ಹಸುವಲ್ಲ ಅಂದ್ಕೊಂಡ್ರ ಇವನಂತೆ ತಪ್ಪು ಮಾಡಿರೋದು. ಯಾಕ ಇವನಿಗೆ ಕಟ್ಟಕ್ರ ಹೊರಗೆ ಕಟ್ಟಕ್ರನಾಗ ಮಿಸ್ಟ್ರು ಏಯ್, ಹಗ್ಗ ತಗೊಂಬರೋ. ಕಟ್ಟ. ಏಯ್. ಏಯ್. ಏ ಕೃಷ್ಣ, ಏ ಕೃಷ್ಣ, ಎಲ್ಲೋಗ್ಬಿಡ್ತಾನಪ್ಪ ಇವನು. ಯಾವಾಗ ನೋಡಿದ್ರು ಹಂಗೆ ಮಾಡ್ತಾನೆ. ಕೃಷ್ಣ ಎಲ್ಲಿ ಹೋಗ್ತಾನೋ ಒಂದು ಗೊತ್ತಾಗಲ್ಲ. ಓ ಕೃಷ್ಣ, ಮಿಸ್ಟ್ರೆ, ಎಲ್ಲಪ್ಪ ಹೋಗಿದ್ದೆ? ಕೂಗಿ ಗಂಟೆಲ್ಲ ನೋವು ಬಂದ್ಬಿಡ್ತಲ್ಲಪ್ಪ. ಅಲ್ಲೇ ಸೌದೆ ಕಡೆಗೆ ಹೋಗಿದ್ದೆ ಮಿಸ್ಟ್ರೆ. ಏನ್ ಕೃಷ್ಣಪ್ಪ ನೀನು, ಒಂದು ಕೆಲಸ ಮಾಡು, 5 ಪೇರ್ಲೆ ಗಿಡ ಇಟ್ಟಿದ್ದೀನಿ, ಸರಿ ಅಲ್ಲೊಂದು ಮಿಸ್ಟರ್, 3 ಆಯ್ತು ಇಲ್ಲೊಂದು 2 ನಟ್ಬಿಡು, ಆಯ್ತಾ? ಬರ್ಲೇನಪ್ಪ? ಸರಿ ಮಿಸ್ಟ್ರೆ. ಆಯ್ತು. ಬಾಯ್ ಮಕ್ಕಳ, ಬಾಯ್. ನಾಳೆ ಸ್ಕೂಲ್ ತಪ್ಪಿಸ್ಬೇಡಿ, ಆಯ್ತಾ? ಬಾಯ್. ಮಿಸ್ಟ್ರೆ, ನಿಲ್ಲಿ ಬಂದೆ. ಅಯ್ಯೋ, ಏನಾಯ್ತು ಅವನಿಗೆ? ಮಿಸ್ಟ್ರೆ, ಏನಾಯ್ತಪ್ಪ? ಚೌಡೆಯ ಮನೇಲಿ ಕೆಲಸ ಮಾಡ್ತಿದ್ನಲ್ಲ ಸೀನಾ, ನಮ್ ಗೌಡ್ರು ಹೆಂಗ್ ಹೊಡಿತಿದ್ದಾರೆ. ಕಾಲ್ ಮುಗ್ ಕೇಳ್ತಾ ಇದೀನಿ, ದಯವಿಟ್ಟು ಏಯ್, ಎದೋಳಪ್ಪ, ಎದೋಳು. ಆಯ್ತಪ್ಪ, ಗೌಡ್ರಿಗೆ ನಾನ್ ಆಯ್ತು ಹೇಳ್ದೆ ಅಂತ ಆಯ್ತು, ಹೇಳ್ಬೇಡಿ. ನಾನ್ ಹೇಳ್ದೆ ನಾನು ನೋಡ್ಕೊಂತೀನಿ. ಸರಿ, ಹೋಗಿ. ನೀನು ಹುಷಾರು. ಏನ್ ಮಾಡ್ತಾರೋ ಗೌಡ್ರು, ಅದಕ್ಕೆ ಇವರಿಗೆಲ್ಲ ವಿದ್ಯಾಭ್ಯಾಸ ಬೇಕು ಅನ್ನೋದು. ಆ ಸೀನಪ್ಪನ ಏನು ಮಾಡ್ತಾರೋ ನಮ್ಮ ಗೌಡ್ರು. ಅಯ್ಯೋ, ಗೌಡ್ರೆ 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 ಯಾಕೆ ಗೌಡ್ರೆ, ಊರಲ್ಲಿ ನಿಮಗೆ ಒಳ್ಳೆ ಹೆಸರಿದೆ. ಒಬ್ಬ ಅಮಾಯಕನಿಗೆ ಹೊಡಿತೀರಲ್ಲ ಗೌಡ್ರೆ, ಅವನು ಒಂದೇ, ಹಸುನು ಒಂದೇ. ಹಸು ಹೊಡೆದಂಗೆ ಹೊಡೆದಿದ್ರಲ್ಲ ಗೌಡ್ರೆ. ಬೇಡ ಗೌಡ್ರೆ, ದಯವಿಟ್ಟು ಬೇಡ. ಅಲ್ಲ ಮೇಷ್ಟ್ರೆ, ಮೊನ್ನೆ ನೋಡಿದ್ರೆ ಅವನ್ ಮೇಯಿಸ್ತಾ, ಇವತ್ತು ಇವನ್ ಮೇಯಿಸಿದಾನೆ, ನಾಳೆ ಊರವರೆಲ್ಲ ಬಂದು ಮೇಯಿಸ್ತಾರೆ. ನಾನೇನು ನನ್ನ ಹೊಲನ ಎಲ್ರಿಗೂ ಮೇಯ್ಸಕ್ಕೆ ಇಟ್ಕೊಂಡಿದ್ದೇನ? ನೀ ಒಳ್ಳೆ ಅವನ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ ಗೌಡ್ರೆ. ದಯವಿಟ್ಟು ಬಿಟ್ಬಿಡಿ ಗೌಡ್ರೆ, ದಯವಿಟ್ಟು ಬಿಟ್ಬಿಡಿ. ಗೌಡ್ರೆ, ಪಾಠ ಹೇಳ್ಕೊಡೋ ಮಾಸ್ಟರ್ ಬಂದಿದ್ದಾರೆ, ಅವ್ರ ಮುಖ ನೋಡಾದ್ರೂ ಬಿಟ್ಟು ಕಳಿಸಿ. ಏನೋ ಊರಿಗೆಲ್ಲ ಪಾಠ ಹೇಳ್ಕೊಡ್ತೀರಾ, ನೀವು ಬಂದಿದ್ದೀರಾ ಅಂತ ಬಿಟ್ಟು ಕಳಿಸ್ತಾ ಇದ್ದೀನಿ. ಬಿಡ್ರ. ಆಯ್ತು ಗೌಡ್ರೆ, ಆಯ್ತು. ನಿಮ್ಮನ್ನ ತುಂಬಾ ಉಪಕಾರ ಆಯ್ತು ಗೌಡ್ರೆ. ಇನ್ಮೇಲೆ ನಿಮ್ಮ ಮೂಲಕ್ಕೆ ಯಾರೂ ಬರ್ದಂಗೆ ನೋಡ್ಕೊಂತೀನಿ. ಏನ್ಲ ಮಕ ನೋಡ್ತೀಯಾ? ಇದಳೆ ನಡಿಯ ಗೌಡ್ರಿಗೆ ಕಚ್ತಾನೆ. ಸತಿ ಜಮೀನ್ ಕಡೆ ಬಂದ್ರೆ ಹೋಗ್ ನಿಧಾನಪ್ಪ, ನಿಧಾನ.
ಹೆಂಗ್ ಹೊಡೆದ್ಬಿಟ್ಟಿದಾರಲ್ಲ ದೇವ್ರೆ. ಏನಾಗಿಲ್ಲ. ತುಂಬ ನೋವಾಗ್ತಿದ್ಯಾ? ನಿಧಾನ ಬರಪ್ಪ, ನಿಧಾನ. ತಡಿಯಪ್ಪ, ತಡಿ, ನಾನೇ ತೆಗೆದ್ಬಿಡ್ತೀನಿ. ತಗೋ, ಇದು ತಗೋ. ನೋಡ್ಸಿನಪ್ಪ, ರೈತರು ಕಷ್ಟಪಟ್ಟು ಹೊಲದಲ್ಲಿ ಬೆಳೆ ಬೆಳೆದಿರ್ತಾರೆ. ನೀನು ಆ ಥರ ಹಸು ಬಿಟ್ಟು ಹಾಳು ಮಾಡೋದು ತಪ್ಪಲ್ವಾ? ಆಯಿತು, ಇನ್ನೊಂದು ಸತಿ ಆಗಿ ಮಾಡಬೇಡ. ಹೋಗ್ಬಾ, ಹುಷಾರು. ಸರಿಯಪ್ಪ, ಆಯ್ತಾಯ್ತು. ನಾನೇ ತಪ್ಪು ಮಾಡಿಲ್ಲ. ಬಂದೇನಲ್ಲ? ಯಾಕೆ ಬಂದು? ಹಸಿತಾ ಇದೆ. ತಿನ್ಲ? ತಿನ್ನು, ಸಾಯಿ. ನೀವು ತಿಂದ್ರ? ನನ್ನ ಹೊಟ್ಟೆ ತುಂಬ ಐತೆ. ನೀನು ತಿನ್ಲ? ತಿನ್ ಸಾಯಿ. ಅಲ್ಲ ಕಣ್ಲ, ಯಾಕ್ಲಾ ಗೌಡನ ಹತ್ರ ಹೋಗಿದ್ದೆ? ಯಾಕೋ ಹೊಡ್ತಾ ತಿಂದೆ? ಸಂಜೆ ಹೋಗಿದ್ರೆ ಹಸನ ಗೌಡ ಬಿಟ್ಟು ಕಳ್ಸಿದ್ನ. ಸಾಯಕ್ ಹೋಗಿದ್ದಲ್ಲ ನೀನು. ಅಣ್ಣ, ನನಗೆ ಸಣ್ಣ ವಯಸ್ಸಿಂದ ತಾಯಿ ಯಾರು ಅಂತ ಗೊತ್ತಿಲ್ಲ ಅಣ್ಣ. ಆದರೆ ಮೂರು ದಿವಸ ನಮ್ಮ ಹಸು ಅಲ್ಲಿ ಕೊಡ್ನಲ್ಲ, ಏನೋ ಗೊತ್ತಿಲ್ಲ. ಅದು ಕೊಟ್ಟಿದ್ದು ಗೌರಿನ. ಗೌಡ್ರು ಕಟ್ಟ ಕೊಡಬೇಕಾದ್ರೆ ನಂಗೆ ತಡ್ಕೊಳಕ್ಕಾಗಿಲ್ಲ. ನನ್ನ ಗೌರಿನ ನಮ್ಮ ಜೀವ ಕೊಟ್ಟಿರೋ ಥರ ಗೌರಿಗೆ ಹೊಡಿಬೇಕಾದ್ರೆ ನಾನು ಹೆಂಗೆ ನೋಡ್ಕೊಂಡಿರಲಿ, ಹೆಂಗೆ ಬಿಟ್ಟು ಹೋಗ್ಲಿ? ಅದಕ್ಕೆ ಗೌಡ್ರ ಹತ್ರ ಹೇಳಿದೆ, ನನ್ನ ಬೇಕಾದ್ರೆ ಸಾಯಿಸಿ, ನನ್ನ ಗೌರಿನ ಬಿಟ್ಬಿಡಿ. ನನ್ನ ದೇವ್ರ ಸಮಾನವಾಗಿರುವಂಥ ತಾಯಿ ಗೌರಿನ ಬಿಟ್ಬಿಡಿ ಅಂತಂದೆ. ಗೌಡ್ರ ನನಗೇನಾಗಲಿಲ್ಲ, ಸ್ವಲ್ಪ ಕಾಲು ಅಷ್ಟೇ. ಏನಪ್ಪ, ಎಂತ ಮಾತಾಡ್ಬಿಟ್ಟೆ ನೀನು? ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ತಾ ಇರ್ತಕ್ಕಂಥ ಕಾಲ, ಮಕ್ಕಳು ತಂದೆ ತಾಯಿನ ನೋಡ್ತಾ ಇರ್ತಕ್ಕಂಥ ಕಾಲ. ಅಂಥದ್ರಲ್ಲಿ ನೀನು 3 ದಿನ ಆ ಗೋಮಾತೆ ತಾಯಿ ಹಾಲು ಕುಡ್ದು ತಾಯಿ ಅಂತ ಪೂಜಿಸ್ತೀಯಲ್ಲಪ್ಪ. ನಿಜವಲ್ಲಪ್ಪ, ಆ ಗೋಮಾತೆಗೆ ಎಷ್ಟು ಗೌರವ ಕೊಟ್ಟಿದ್ದಪ್ಪ ನೀನು. ನಿಜವಲ್ಲಪ್ಪ, ನಿನ್ನ ಬಗ್ಗೆ ನಾನು ತಿಳಿದಲೆ ಏನೇನೋ ಮಾತಾಡ್ಬಿಟ್ಟೆ. ಆ ಗೋಮಾತೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಪ್ಪ ನೀನು. ಅಪ್ಪ, ಇನ್ನು ಮೇಲೆ ನನ್ನನ್ನು ನೀನು ಬಿಟ್ಟೋಗ್ಬೇಡಪ್ಪ. ನೀನು ಇದೆಲ್ಲ ನಿಂದೆಪ್ಪ. ಅಪ್ಪ, ನನಗೆ ಬದುಕಕ್ಕೆ ಅವಕಾಶ ಮಾಡ್ಕೊಡಪ್ಪ. ನಾನು ಸಾಯೋವರೆಗೂ ನಿನ್ನ ಜೊತೆ ಬದುಕಕ್ಕೆ ಅವಕಾಶ ಮಾಡ್ಕೊಡಪ್ಪ. ನನ್ನನ್ನು ಬಿಟ್ಟೋಗ್ಬೇಡಪ್ಪ. ನೀನು ಸಾಕ್ಷಾತ್ ಈಶ್ವರ ಕಣಪ್ಪ. ಕಂದ ಮಲ್ಕೊಂಡ? ಇಲ್ಲ ಅಮ್ಮ, ಕತೆ ಕೇಳ್ತಾ ಇದ್ದೀನಿ. ಸೀನಪ್ಪ ಎಷ್ಟು ಒಳ್ಳೆಯವರಲ್ಲ. ನಾನು ಇನ್ಮೇಲಿಂದ ಹಸುನ ತಾಯಿ ಥರ ನೋಡ್ಕೊತೀನಿ. ಜಾಣ ಮರಿ, ಇನ್ಮೇಲೆ ನೀನು ಸೀನಪ್ಪನ ಥರ ಎಲ್ಲ ಹಸುಗಳನ್ನು ತಾಯಿಯಂತೆ ಪ್ರೀತಿಸಬೇಕು ಹಾಗೂ ಗೌರವಿಸ್ಬೇಕು. ಜೊತೆಗೆ ಎಲ್ಲ ಮೂಕ ಪ್ರಾಣಿಗಳನ್ನು ಪ್ರೀತಿಸಬೇಕು. ಸರಿ ಅಮ್ಮ, ಆಯಿತು. ಸರಿ ಕಂದ, ಮಲ್ಕೋ. ಜೋ 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 ಜೋ. ನಾವು ಅನಾಥ ಕಾಲದಿಂದ ನಮಗೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನು ನಾವು ಗೌರವಿಸ್ಕೊಂಡು ಪೂಜಿಸ್ಕೊಂಡು ಹಾಗೆ ಆರಾಧಿಸ್ಕೊಂಡು ಬರ್ತಾಯಿದ್ದೀವಿ. ಭೂಮಿ ಮೇಲೆ ನಮಗೆ ಕಣ್ಣಿಗೆ ಕಾಣುವ ದೇವರುಗಳಂದರೆ ಒಂದು ನಮಗೆ ಹೆತ್ತಿರುವ ತಾಯಿ,
ಇನ್ನೊಂದು ನಮಗೆ ಪ್ರತಿನಿತ್ಯ ಪರಿಶುದ್ಧವಾದ ಹಾಲು ಕೊಡುವ ಗೋಮಾತೆ. ಆ ಇಬ್ಬರನ್ನು ನಾವು ದೇವರಂಗೆ ಕಾಣಬೇಕು, ಗೌರವಿಸಬೇಕು. ನಮ್ಮಲ್ಲೆಷ್ಟೋ ಜನ ನಮಗೆ ಹೊಟ್ಟೆ ಹಸಿದಾಗ, ಹಾಗೆ ನಾವೆಲ್ಲಾದರೂ ಬಿದ್ದಾಗ ಬೇರೆಯವ್ರಿಗೆ ಹೇಳ್ಕೊತೀವಿ. ಆದರೆ ಮೂಕ ಪ್ರಾಣಿಗಳಿಗೆ ಬಾಯಿಲ್ಲ, ಅದನ್ನು ನಾವು ಪ್ರೀತಿಯಿಂದ ನೋಡ್ಕೋಬೇಕು. ಈ ಅರಿವನ್ನು ಮುಟ್ಟಿಸ್ಬೇಕನ್ನೋದೇ ನಮ್ಮ ಈ ಚಿಕ್ಕ ಅರಿವು ತಂಡದ ಪ್ರಯತ್ನ.